Hi, hello, good morning, students. I am Mahesh. Today we will discussing the economic subject. Which subject we will discussing? Economic. See, in this lesson we have already discussing the so many concepts. Yes or no? In the previous class we have discussing the scarcity definitions, economic activities. Yes or no? After that, one more concept is there, that is, see, in our economic activities they will conducting the so many different types of or different groups of peoples are involved. Yes or no? What are the economic activities? Consumption, production, distribution and exchange. These activities so involve so many different types of ಗ್ರೂಪ್ಸ್ ಆರ್ ಪೀಪಲ್ಸ್ ಅಂತ ಹೇಳಿದ್ದೆ, ಹೌದಾ ಅಲ್ವಾ? ಅಂದರೆ ನಮ್ಮ ಎಕನಾಮಿಕ್ ಆಕ್ಟಿವಿಟೀಸು ಏನಿದ್ದಾವೆ ಅವುಗಳನ್ನು ಬಹಳಷ್ಟು ಜನರು ಅದರಲ್ಲಿ ಪಾರ್ಟಿಸಿಪೇಷನ್ ಅಥವಾ ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳಿದ್ವಲ್ವ. ಆ ಒಂದು ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್ಸ್ ಯಾರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದಟ್ಸ್ ವೈ ಸೇಮ್ ದ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್ ಇನ್ವಾಲ್ವ್ಡ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. Who are involved in economic activities? Different group of peoples. Who are that group of peoples? See, the first one, consumer. Second one, seller. Third one, producer. And fourth one, service provider. These peoples are involved in economic activities or human activities ಅಂತ ಹೇಳ್ತೀವಿ. ಎಷ್ಟು ಜನ ಪೀಪಲ್ಸು ಇನ್ವಾಲ್ವ್ ಆಗಿರ್ತಾರೆ? 4 ಟೈಪ್ಸ್ ಆಫ್ ಪೀಪಲ್ಸ್. ಒಂದು ಕನ್ಸ್ಯೂಮರ್, ಎರಡನೇದು ಸೆಲ್ಲರ್, ಮೂರನೇದು ಪ್ರೊಡ್ಯೂಸರ್, ನಾಲ್ಕನೇದು ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್, ಸೆಲ್ಲರ್, ಪ್ರೊಡ್ಯೂಸರ್, ಸರ್ವಿಸ್ ಪ್ರೊವೈಡರ್, ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಎಕನಾಮಿಕ್ ಆಕ್ಟಿವಿಟೀಸ್. ಗೊತ್ತಾಯ್ತಲ್ವಾ? ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಅಂತಂದರೆ ಕನ್ಸ್ಯೂಮರ್ ಅಂದರೆ ಯಾರು, ಸೆಲ್ಲರ್ ಅಂದರೆ ಯಾರು ಅನ್ನೋದು. ಫಸ್ಟ್ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂದರೆ ಕನ್ಸ್ಯೂಮರ್. ಸರ್ ನೋ ವಿ ಆರ್ ದ ಕನ್ಸ್ಯೂಮರ್ಸ್. ಎಸ್ ಸರ್ ನೋ, ಹೌದಾ ಅಲ್ರೋ? ನಾವು ಆಲ್ರೆಡಿ ಹೇಳಿದ್ವಿ, ವಿ ಹ್ಯಾವ್ ಬೈಯಿಂಗ್ ಆರ್ ವಿ ಹ್ಯಾವ್ ಕನ್ಸ್ಯೂಮಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳಿದ್ವಿ. ಅಂದರೆ ಯಾವೊಬ್ಬ ಪರ್ಸನ್ನು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಬೈ ಅಥವಾ ಯೂಸ್ ಮಾಡ್ತಾನೋ ಅಂತಹ ಪರ್ಸನ್ನ ನಾವು ಕನ್ಸ್ಯೂಮರ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಮೀನಿಂಗ್ ಹೇಳಿದ್ದೀನಿ ನೋಡಿ. ಕನ್ಸ್ಯೂಮರ್ ಅಂತಂದರೆ ಯಾರಂತಂದರೆ ಎ ಪರ್ಸನ್ ಹೂ ಬೈಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಸ್ಯಾಟಿಸ್ಫೈ ಇಸ್ ವಾಂಟ್ಸ್ ಇಸ್ ಎ ಕನ್ಸ್ಯೂಮರ್. ಅರ್ಥ ಆಯ್ತಾ? ದ ಪರ್ಸನ್ ಹೂ ಬೈ ಏನನ್ನ ತಗೊಳ್ತಾನೆ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಪರ್ಪಸ್ ಆಫ್ ಟು ಸ್ಯಾಟಿಸ್ಫೈ ಈಸ್ ವಾಂಟ್ಸ್. ಅಂತಹ ಪರ್ಸನ್ಸನ್ನು ನಾವೇನಂತ ಕರಿತೀವಿ? ಕನ್ಸ್ಯೂಮರ್ ಅಂತ ಕರಿತೀವಿ. ಮೀನ್ಸ್ ಯಾರ್ ದ ಕನ್ಸ್ಯೂಮರ್ ಏನು ಮಾಡ್ತಾನೆ? ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಪರ್ಚೇಸ್ ಬೈಯಿಂಗ್ ಮಾಡ್ತಾನೆ. ಯಾವ ಪರ್ಪಸ್ಗೋಸ್ಕರ? ಟು ಸ್ಯಾಟಿಸ್ಫೈ ಈಸ್ ವಾಂಟ್ಸ್. ಯಾವಾಗ ಅವನ ವಾಂಟ್ಸನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಬೈ ಮಾಡ್ತಾನೋ ಅಂತಹ ಪರ್ಸನನ್ನು ನಾವೇನಂತ ಕರಿತೀವಿ? ಕನ್ಸ್ಯೂಮರ್ ಅಂತ ಕರಿತೀವಿ. ಗೊತ್ತಾಯ್ತಾ? ಕನ್ಸ್ಯೂಮರ್ ಅಂತಂದರೆ ಫಾರ್ ಎಕ್ಸಾಂಪಲ್ ವಿ ಆರ್ ದ ಕನ್ಸ್ಯೂಮರ್ಸ್. ವಿ ಹ್ಯಾವ್ ಬೈಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಪರ್ಪಸ್ ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್. ಅವರನ್ನು ನಾವೇನಂತ ಕರಿತೀವಿ? ಕನ್ಸ್ಯೂಮರ್ ಅಂತ ಕರಿತೀವಿ. ಅದೇ ರೀತಿ ಸೆಕೆಂಡ್ ಒನ್ ಯಾರು? ಸೆಲ್ಲರ್ ಈಸ್ ಎ ಸೆಕೆಂಡ್ ಗ್ರೂಪ್ ಆಫ್ ಪೀಪಲ್ ಟು ಇನ್ವಾಲ್ವ್ಡ್ ಇನ್ ಎಕನಾಮಿಕ್ ಆಕ್ಟಿವಿಟಿ. ನೋ ದಟ್ ಪರ್ಸನ್ ಈಸ್ ಸೆಲ್ಲರ್. ಯಾರು ಸೆಲ್ಲರ್ ಅಂತಂದರೆ? ಲಿಸನ್, ಸೆಲ್ಲರ್ ಮೀನ್ಸ್ ಎ ಪರ್ಸನ್ ಹೂ ಸೇಲ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಮೇಕ್ ಪ್ರಾಫಿಟ್ ಈಸ್ ಎ ಸೆಲ್ಲರ್. ಸೆಲ್ಲರ್ ಅಂದರೆ ಯಾರು ಅಂತಂದರೆ ಎ ಪರ್ಸನ್ ಹೂ ಸೇಲ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ಮೇಕ್ ಪ್ರಾಫಿಟ್ ಈಸ್ ಎ ಸೆಲ್ಲರ್ ಅಂತ ಹೇಳ್ತೀವಿ. ಅಂದರೆ ಅರ್ಥ, ಯಾವೊಬ್ಬ ಪರ್ಸನ್ನು ಪ್ರಾಫಿಟನ್ನು ಗೈನ್ ಮಾಡೋದಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಸೇಲ್ ಮಾಡ್ತಾನೋ
ಅಂತಹ ಪರ್ಸನ್ ಅನ್ನ ನಾವೇನಂತ ಕರಿತೀವಿ? ಸೆಲ್ಲರ್. ದ ಮೈನ್ ಇಂಟೆನ್ಷನ್ ಆಫ್ ದ ಸೆಲ್ಲರ್ ಈಸ್ ಟು ಗೆಟಿಂಗ್ ಮೋರ್ ಪ್ರಾಫಿಟ್. ಹೌ ಈಸ್ ಗೆಟಿಂಗ್ ಮೋರ್ ಪ್ರಾಫಿಟ್? ಟು ಸೇಲ್ ಡಿಫರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಯಾರು ಪ್ರಾಫಿಟ್ ಅನ್ನ ಗೈನ್ ಮಾಡೋದಕ್ಕೆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಸೇಲ್ ಮಾಡ್ತಾನೋ ಅಂತಹ ಪರ್ಸನ್ ಅನ್ನ ನಾವೇನಂತ ಕರಿತೀವಿ? ಸೆಲ್ಲರ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್, ಪ್ರೊಡ್ಯೂಸರ್. ಎಷ್ಟನೇ ಇವರು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೂಪ್ಸ್ ಅಲ್ಲಿ ಥರ್ಡ್ ಒನ್ ಯಾರದು? ಪ್ರೊಡ್ಯೂಸರ್. ಏನ್ ಪ್ರೊಡ್ಯೂಸರ್ ಅಂತಂದ್ರೆ ಎ ಪರ್ಸನ್ ಹೂ ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಈಸ್ ಕಾಲ್ಡ್ ಆಸ್ ಪ್ರೊಡ್ಯೂಸರ್. Producer means a person who produce goods is called as a producer ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಗೊತ್ತಾಯ್ತಾ ಪ್ರೊಡ್ಯೂಸರ್ಸ್ ಅಂತಂದ್ರೆ? ದ ಪರ್ಸನ್ ಹೂ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಆರ್ ಕಮಾಡಿಟೀಸ್ ಆರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ಸ್ ಆಗಿರಂದ್ರು ಒಂದೇ, ಗೂಡ್ಸ್ ಅಂದ್ರು ಒಂದೇ, ಕಮಾಡಿಟೀಸ್ ಅಂದ್ರೆ ಈ ಗೂಡ್ಸು ಕಮಾಡಿಟೀಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಬ್ಬ ಪರ್ಸನ್ ಅನ್ನ ನಾವೇನಂತ ಕರಿತೀವಿ? ಪ್ರೊಡ್ಯೂಸರ್ ಅಂತ ಕರಿತೀವಿ. ದೆನ್ ಲಾಸ್ಟ್ ಡಿಫರೆಂಟ್ ಪೀಪಲ್, ದಟ್ ಈಸ್ ಸರ್ವಿಸ್ ಪ್ರೊವೈಡರ್. ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಎಕಾನಮಿ. ಯಾಕಂತಂದ್ರೆ ಸರ್ವಿಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅವರ್ ಎಕಾನಮಿ. ಸೊ ದಟ್ಸ್ ವೈ ದ ಲಾಸ್ಟ್ ಪರ್ಸನ್ ದಟ್ ಈಸ್ ಸರ್ವಿಸ್ ಪ್ರೊವೈಡರ್. ಏನ್ ಸರ್ವಿಸ್ ಪ್ರೊವೈಡರ್ ಅಂತಂದ್ರೆ ನೋಡಿ, ನಮ್ಮಲ್ಲಿ ಬಹಳಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಹೌದಲ್ವಾ, ಬ್ಯಾಂಕರ್ಸ್ ಆಗಿರ್ಬೋದು, ಡ್ರೈವರ್ಸ್, ಕಂಡಕ್ಟರ್ಸ್ ಆಗಿರ್ಬೋದು. ಎಸ್ ಆರ್ ನೋ? ದೀಸ್ ಪೀಪಲ್ಸ್ ಕ್ಯಾನ್ ಪ್ರೊವೈಡ್ ದ ಸರ್ವಿಸಸ್ ಟು ದ ಅದರ್ ಪರ್ಸನ್ಸ್. ವೈ ದೇ ಕ್ಯಾನ್ ಪ್ರೊವೈಡಿಂಗ್ ದ ಸರ್ವಿಸಸ್? ಟು ಗೆಟಿಂಗ್ ಪೇಮೆಂಟ್. ವಾಟ್ ಪರ್ಪಸ್ ದೇ ಕ್ಯಾನ್ ಪ್ರೊವೈಡ್ ದ ಸರ್ವಿಸಸ್? ಟು ಗೆಟಿಂಗ್ ಪೇಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ, ಸರ್ವಿಸ್ ಪ್ರೊವೈಡರ್ ಅಂತಂದ್ರೆ a person who provide services to other for a payment is called service provider. See, here some of the persons providing services to the other persons for a what purpose? To getting payment. So that's why ಅಂತ ಅವರನ್ನು ನಾವೇನಂತ ಕರಿತೀವಿ? ಸರ್ವಿಸ್ ಪ್ರೊವೈಡರ್ ಅಂತ ಕರಿತೀವಿ. ಎಕ್ಸಾಂಪಲ್, ಡಾಕ್ಟರ್, ಲಾಯರ್, ಬ್ಯಾಂಕರ್, lecturer, etc. These are persons we call service provider. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಡಾಕ್ಟರು ಪೇಷಂಟ್ಸ್ಗೆ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾನೆ ಫಾರ್ ದ ಪರ್ಪಸ್ ಆಫ್ ಟು ಗೆಟಿಂಗ್ ಪೇಮೆಂಟನ್ನು ರಿಸೀವ್ ಮಾಡ್ಕೊಳ್ತಾನೆ ತಾನೆ. ಅದೇ ಲಾಯರು ಯಾವುದೇ ಒಂದು ಕೇಸಸ್ ಆಗಿರ್ಬೋದು, ಪ್ರಾಬ್ಲಮ್ಸು ಲೈಕ್ ಈ ಒಂದು ಆಸ್ತಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಲೈಕ್ ಅನದರ್ ಪ್ರಾಬ್ಲಮ್ ಆಗಿರ್ಬೋದು, ಇವುಗಳನ್ನೆಲ್ಲ ಸಾಲ್ವ್ ಮಾಡ್ತಾನೆ ಟು ಗೆಟಿಂಗ್ ಪೇಮೆಂಟ್. ಬ್ಯಾಂಕರ್ ಏನು ಮಾಡ್ತಾನೆ? ಪಬ್ಲಿಕ್ಸಿಂದ ಅಮೌಂಟನ್ನು ರಿಸೀವ್ ಮಾಡ್ಕೊಳ್ತಾನೆ. ದ ಪರ್ಸನ್ಸ್ ಹೂ ಗೆಟಿಂಗ್ ದ ಲೋನ್ಸನ್ನು ಪ್ರೊವೈಡ್ ಮಾಡ್ತಾನೆ. ಅಂದರೆ ಈಗ ಮಿಡಲ್ ಪರ್ಸನ್ ಆಗಿ ವರ್ಕ್ ಮಾಡ್ತಾನೆ. ಲೆಕ್ಚರರ್ಸ್ ಏನು ಮಾಡ್ತಾರೆ? ಟು ಪ್ರೊವೈಡಿಂಗ್ ಎಜುಕೇಷನ್ ಟು ದ ಆರ್ ನಾಲೆಡ್ಜ್ ಟು ದ ಸ್ಟೂಡೆಂಟ್ಸ್. ಆಗ ಅವ್ರಿಗೆ ಪೇಮೆಂಟ್ ಬರುತ್ತೆ. ಅಂದರೆ ಇವರೆಲ್ಲ ಸಹ ಸರ್ವಿಸ್ ಪ್ರೊವೈಡರ್. ಗೊತ್ತಾಯ್ತಾ? ದೀಸ್ ಆರ್ ವಿ ಕಾಲ್ಡ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್ಸ್. ಹೌ ಮೆನಿ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಪೀಪಲ್ಸ್ ಆರ್ ದೇರ್? 4 groups. ಕನ್ಸ್ಯೂಮರ್, ಸೆಲ್ಲರ್, ಪ್ರೊಡ್ಯೂಸರ್, ಸರ್ವಿಸ್ ಪ್ರೊವೈಡರ್. ಕನ್ಸ್ಯೂಮರ್ ಮೀನಿಂಗ್ ಹೇಳಿದಿನ, ಸೆಲ್ಲರ್ ಮೀನಿಂಗ್ ಹೇಳಿದಿನ, ಪ್ರೊಡ್ಯೂಸರ್ ಮೀನಿಂಗ್ ಹೇಳಿದಿನ, ಸರ್ವಿಸ್ ಪ್ರೊವೈಡರ್ ಮೀನಿಂಗ್ ವಿತ್ ಎಕ್ಸಾಂಪಲ್ ಇದೆ. ಯಾರು ಎಕ್ಸಾಂಪಲ್ಸ್? ಡಾಕ್ಟರ್ಸ್, ಲಾಯರ್ಸ್, ಬ್ಯಾಂಕರ್ಸ್, ಎಕ್ಸೆಟ್ರಾ. ಅರ್ಥ ಆಯ್ತಾ? ಗೊತ್ತಾಯ್ತು ಇನ್ ಡೀಟೇಲ್ ಆಗಿ? ಓಕೆ, ಥ್ಯಾಂಕ್ ಯು.